ಮಳೆಗಾಲದಲ್ಲಿ ಗಾಳಿಯಲ್ಲಿ ಸಾಕಷ್ಟು ತೇವಾಂಶ ಇರುತ್ತೆ. ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗುತ್ತೆ. ನಿಮ್ಮ ಮಕ್ಕಳ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಕುರಿತಾದಂತಹ ಡೀಟೇಲ್ಸ್ ಇಲ್ಲಿದೆ. ಮಳೆಗಾಲದಲ್ಲಿ ಮಕ್ಕಳಿಗೆ ಅಪಾಯಕಾರಿ ಸೋಂಕುಗಳ ಕಾಟ. ಈ ಸೀಸನ್ನಲ್ಲಿ ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆ? ಮಾನ್ಸೂನ್ ಸಮಯದಲ್ಲಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ಪರಾವಲಂಬಿ ಸೋಂಕುಗಳು ಹಾಗೆಯೇ ಇತರ ಹಲವಾರು ಸಮಸ್ಯೆಗಳು ಸಾಮಾನ್ಯವಾಗಿವೆ. ಆದ್ದರಿಂದ ನಿಮ್ಮ ಮಕ್ಕಳನ್ನ ಆರೋಗ್ಯವಾಗಿಟ್ಟುಕೊಳ್ಳಲು ಏನು ಮಾಡಬೇಕು ಅನ್ನೋದರ ಮಾಹಿತಿ, ಸಲಹೆ ಇಲ್ಲಿದೆ. ಮಳೆಗಾಲದಲ್ಲಿ ಆಹ್ಲಾದಕರ ಹವಾಮಾನ, ತಂಪಾದ ಮತ್ತು ಸೌಮ್ಯವಾದ ಗಾಳಿ, ಮೋಡದಿಂದ ಆವೃತವಾದ ಆಕಾಶ ಬಹಳ ಸಾಮಾನ್ಯ. ಈ ಋತುವಿನಲ್ಲಿ ಕೆಲವು ಎಚ್ಚರಿಕೆ ತೆಗೆದುಕೊಳ್ಳೋ ಅಗತ್ಯವಿರುತ್ತೆ. ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಮಕ್ಕಳಿದ್ರೆ ಎಚ್ಚರ ಅತ್ಯಗತ್ಯ. ನಿಮ್ಮ ಮನೆಯ ಸುತ್ತಲೂ ನಿಂತ ನೀರನ್ನ ತೆರವುಗೊಳಿಸಿ. ಯಾವಾಗಲೂ ಸೊಳ್ಳೆ ನಿವಾರಕ ಕ್ರೀಮ್ ಹಚ್ಚಿರಿ. ನಿಮ್ಮ ಮಗು ಹೊರಗೆ ಹೋಗುವಾಗ ಉದ್ದನೆಯ ತೋಳಿನ ಬಟ್ಟೆ ಮತ್ತು ಪೂರ್ಣ ಉದ್ದದ ಪ್ಯಾಂಟ್ ಹಾಕಲು ಮರೆಯಬೇಡಿ. ಮನೆಯಲ್ಲಿ ಮಗುವಿನ ಕೊಠಡಿಗೆ ಸೊಳ್ಳೆ ಪರದೆಯನ್ನ ಬಳಸಿ. ಮಳೆಗಾಲವು ಅತಿಸಾರ ಮತ್ತು ಟೈಫಾಯ್ಡ್ ನಂತಹ ಹಲವಾರು ನೀರಿನಿಂದ ಹರಡುವ ರೋಗಗಳಿಗೆ ಕಾರಣವಾಗಿದೆ. ಆದ್ದರಿಂದ ನೀವು ಯಾವಾಗಲೂ ಫಿಲ್ಟರ್ ಮಾಡಿದ ನೀರು ಅಥವಾ ಕುದಿಸಿದ ನೀರನ್ನ ಮಕ್ಕಳಿಗೆ ಕುಡಿಯಲು ನೀಡಿ. ತಿನ್ನುವ ಆಹಾರವನ್ನ ಯಾವಾಗಲೂ ಮುಚ್ಚಿಡಿ. ಅದನ್ನು ತೆರೆದಿಟ್ಟರೆ ಅದು ಸೂಕ್ಷ್ಮ ಜೀವಿಗಳ ಸಂತಾನೋತ್ಪತ್ತಿಯ ಸ್ಥಳವಾಗಬಹುದು. ಎಲ್ಲಾ ರೋಗಾಣುಗಳನ್ನ ತೊಡೆದು ಹಾಕಲು ಹಣ್ಣುಗಳು ಮತ್ತು ತರಕಾರಿಗಳನ್ನ ಉಪ್ಪು ನೀರು ಅಥವಾ ಬೆಚ್ಚಗಿನ ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಹೊಸದಾಗಿ ತಯಾರಿಸಿದ ಆಹಾರವನ್ನ ಮಾತ್ರ ಸೇವಿಸಿ. ಹಿಂದಿನ ದಿನದ ಆಹಾರವನ್ನ ಸೇವಿಸಬೇಡಿ. ಮಳೆಗಾಲದ ಋತುವಿನಲ್ಲಿ ಗಂಟಲಿನ ಸಮಸ್ಯೆಗಳನ್ನು ತಪ್ಪಿಸಲು ನೀವು ನಿಮ್ಮ ಮಕ್ಕಳಿಗೆ ಬಿಸಿ ಆಹಾರ ಮತ್ತು ಆರೋಗ್ಯಕರ ತರಕಾರಿ ಸೂಪ್ಗಳು, ಬೆಚ್ಚಗಿನ ಹಾಲು ಮುಂತಾದ ಬಿಸಿ ಪಾನೀಯಗಳನ್ನ ನೀಡಬೇಕು. ಮಳೆಗಾಲದಲ್ಲಿ ಮಕ್ಕಳು ಅನಾರೋಗ್ಯಕ್ಕೆ ಗುರಿಯಾಗ್ತಾರೆ. ಆದ್ದರಿಂದ ಅವರು ತಮ್ಮ ಹೆಚ್ಚಿನ ಸಮಯವನ್ನ ಮನೆಯೊಳಗೆ ಕಳೆಯೋದು ಉತ್ತಮ. ನಿಮ್ಮ ಮಕ್ಕಳು ಬೀದಿ ಬದಿಯ ಆಹಾರ, ಜಂಕ್ ಫುಡ್ ಮತ್ತು ಎಣ್ಣೆಯುಕ್ತ ಆಹಾರವನ್ನು ಸೇವಿಸಲು ಬಿಡಬೇಡಿ. ಸೂಪ್, ಮೊಸರು, ಓಟ್ಸ್, ಹಣ್ಣುಗಳು ಮತ್ತು ಕಡಲೆಗಳನ್ನ ಸೀಮಿತ ಪ್ರಮಾಣದಲ್ಲಿ ಒಳಗೊಂಡಿರೋ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನ ನಿಯಮಿತವಾಗಿ ನಿಮ್ಮ ಮಕ್ಕಳಿಗೆ ನೀಡಿ. ಯಾವಾಗಲೂ ನಂಜು ನಿರೋಧಕ ಸೂಪ್ ಬಳಸಿ ಮಕ್ಕಳಿಗೆ ಸ್ನಾನ ಮಾಡಿಸಿ. ಹೊರಗಿನಿಂದ ಬಂದ ನಂತರ ಮಕ್ಕಳಿಗೆ ಉಗುರು ಬೆಚ್ಚಗಿನ ನೀರಿನಿಂದ ಪಾದಗಳನ್ನ ಸರಿಯಾಗಿ ತೊಳೆಯಲು ಹೇಳಿ. ಮಳೆಗಾಲದಲ್ಲಿ ಮಕ್ಕಳಿಗೆ ಪ್ಲಾಸ್ಟಿಕ್, ಕ್ಯಾನ್ವಾಸ್ ಹಾಗೆಯೇ ಚರ್ಮದ ಬೂಟ್ಗಳನ್ನ ಹಾಕಬೇಡಿ. ಯಾಕಂದ್ರೆ ಇವುಗಳಲ್ಲಿ ಪಾದಗಳು ಉಸಿರಾಡುವುದಿಲ್ಲ. ಅವರು ಶೂಗಳನ್ನ ಧರಿಸಬೇಕಾದ್ರೆ ಸೋಂಕುಗಳನ್ನ ತಪ್ಪಿಸಲು ಆಂಟಿ ಫಂಗಲ್ ಪೌಡರ್ ಅನ್ನ ಹಚ್ಚಿರಿ. ಮಳೆಗಾಲದಲ್ಲಿ ಸರಿಯಾದ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಸಾಬೂನು ಮತ್ತು ನೀರಿನಿಂದ ಆಗಾಗ ಕೈಗಳನ್ನು ತೊಳೆಯಲು ಮಕ್ಕಳಿಗೆ ಕಲಿಸಿ. ವಿಶೇಷವಾಗಿ ಊಟಕ್ಕೆ ಮುಂಚಿತವಾಗಿ ಮತ್ತು ವಿಶ್ರಾಂತಿ ಕೊಠಡಿಯನ್ನ ಬಳಸಿದ ನಂತರ ಕೈ ತೊಳೆಯಲು ಹೇಳಿ. ಕೊಳಕು ಮತ್ತು ಸೂಕ್ಷ್ಮ ಜೀವಿಗಳ ಶೇಖರಣೆಯನ್ನು ತಡೆಯಲು ಮಕ್ಕಳ ಉಗುರುಗಳನ್ನು ಚಿಕ್ಕದಾಗಿ ಮತ್ತು ಸ್ವಚ್ಛವಾಗಿಡಿ. ಒದ್ದೆಯಾದ ಬಟ್ಟೆಗಳು ಮತ್ತು ಪಾದರಕ್ಷೆಗಳು ಚರ್ಮದ ಸೋಂಕುಗಳು ಮತ್ತು ಶಿಲೀಂಧ್ರ ರೋಗಗಳಿಗೆ ಕಾರಣವಾಗಬಹುದು. ನಿಮ್ಮ ಮಗುವಿಗೆ ಸರಿಯಾಗಿ ಒಣಗಿದ ಬಟ್ಟೆ ಹಾಕಿರಿ. ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನ ಅವರ ದೈನಂದಿನ ಆಹಾರದಲ್ಲಿ ಸೇರಿಸಿ. ಆಹಾರದಿಂದ ಹರಡುವ ಕಾಯಿಲೆಗಳನ್ನು ತಪ್ಪಿಸಲು ಅವರಿಗೆ ಬೇಯಿಸಿದ ಮತ್ತು ಬೆಚ್ಚಗಿನ ಆಹಾರವನ್ನ ನೀಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.